28 ವರ್ಷ ಆಗೋಗಿದೆ. ಆ ಚಿತ್ರ 25 ವಾರ ಆವಾಗ ಓಡಿದೆ. ಬಟ್ ಪುನಃ ಜನಗಳ ಮನಸ್ಸಲ್ಲಿ ಅದನ್ನು ತಲುಪಿಸೋಣ ಅನ್ನೋ ಒಂದು ಹೊಸ ದೃಷ್ಟಿ. ಮನೋಜ್ಞವಾದ ಅಭಿನಯ ಈ ಚಿತ್ರದಲ್ಲಿ ವಿಷ್ಣು ಸಾರಿಂದ ನಾವು ನೋಡ್ಬೋದು. ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸದಾಗಿರುವಂತಹ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಏನು ಆ ಟ್ರೆಂಡ್ ಅಂದರೆ, ಹಳೆಯ ಸಿನಿಮಾಗಳನ್ನು ಮತ್ತೆ ರಿಲೀಸ್ ಮಾಡಿ ಜನಗಳಿಗೆ ತಲುಪಿಸಿ ಆ ಸಿನಿಮಾಗಳನ್ನು ಕೂಡ ಸಕ್ಸಸ್ ಮಾಡುವಂತಹ ಟ್ರೆಂಡ್. ಹೊಸ ಟೆಕ್ನಾಲಜಿ ಮೂಲಕ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡುವಂತಹ ಟ್ರೆಂಡ್. ಈ ಟ್ರೆಂಡ್ ಈಗ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ಟಿದೆ. ಕಳೆದ ಕೆಲವು ವಾರಗಳಿಂದ ಹಳೆಯ ಕನ್ನಡ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಾ ಇದ್ದಾವೆ. ಕಳೆದ ವಾರ ಅಪ್ಪು ಅಭಿನಯದ 2 ಸಿನಿಮಾಗಳು ರಿಲೀಸ್ ಆದವು. ಉಪೇಂದ್ರ ಅಭಿನಯದ ಎ ಸಿನಿಮಾ ಈ ವಾರ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತಹ ಸಿನಿಮಾ 1986ರಲ್ಲಿ ಕರುನಾಡಿನ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿನಯಿಸಿರುವಂತಹ ಕ್ಲಾಸಿಕಲ್ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಈ ವಾರ ಮತ್ತೆ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಬಗ್ಗೆ, ಆ ಸಿನಿಮಾದ ನೆನಪುಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಭಾರ್ಗವ ಅವರಿದ್ದಾರೆ. ಸೊ ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಸರ್, ಹೊಸ ರೂಪ ಪಡೆದು ತೆರೆ ಮೇಲೆ ಮತ್ತೆ ಬರ್ತಾ ಇದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? 28 ವರ್ಷ ಆಗೋಗಿದೆ. ಆ ಚಿತ್ರ 25 ವಾರ ಆವಾಗ ಓಡಿದೆ. ಆಮೇಲೆ ಅದು ತುಂಬ ಚೆನ್ನಾಗಿ ಓಡಿದ್ರಿಂದ ಅದು 25 ವಾರ ಹೋಗಿದ್ದು. ಅದ್ರ ಫಂಕ್ಷನ್ನು ಕೂಡ ತುಂಬ ಚೆನ್ನಾಗಾಯಿತು. ಪುನಃ ಅದನ್ನು ರಿಲೀಸ್ ಮಾಡ್ತಾಯಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ಅದನ್ನು ಇದರಲ್ಲಿ ರಿಲೀಸ್ ಮಾಡಿದ ಮೇಲೆ ಎಷ್ಟರ ಮಟ್ಟಿಗೆ ಅವ್ರ ಹಣಕಾಸು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಏಕೆಂದರೆ ಈ ಪ್ರಸ್ತುತ ಈ ಚಿತ್ರ ಇದೆಯಲ್ಲ ತುಂಬ ಚೆನ್ನಾಗೇ ಓಡಿದ ಚಿತ್ರ. ಅದು 25 ವಾರ ಓಡಿದೆ. ಇನ್ನು ಯಾವಾಗ ಅಷ್ಟು ಅದ್ಧೂರಿಯಾಗಿ ಓಡಿದ ಚಿತ್ರ ಇವತ್ತೊಂದು ದಿವಸ ಕೂಡ ಜನಗಳ ಮನಸ್ಸಲ್ಲಿದೆ. ಬಟ್ ಪುನಃ ಜನಗಳ ಮನಸ್ಸಲ್ಲಿ ಅದನ್ನು ತಲುಪಿಸೋಣ ಅನ್ನೋ ಒಂದು ಹೊಸ ದೃಷ್ಟಿಯಿಂದ. ಯಾಕೆಂದರೆ ಈಗಿನ ಹುಡುಗರುಗಳು, ಈಗಿನ ಪೀಳಿಗೆ ಎಲ್ಲ ಈ ಸಿನಿಮಾ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಅವರೇನು ಇದರಲ್ಲಿರೋ ಯಶಸ್ವಿ ಹಾಡುಗಳನ್ನ ಅವ್ರು ಕೇಳಿರ್ಬೋದೇ ಹೊರತು ಚಿತ್ರ ಪೂರ್ತಿ ಆಗಿರಲ್ಲ. ಸೊ ಈ ದಿಸೆಯಲ್ಲಿ ಅವರು ಪುನಃ ನಿರ್ಮಾಪಕರು ಅದನ್ನು ಈಗ ಯಾರು ನಿರ್ಮಾಪಕರು ಅಂತ ಆವಾಗಿನ ಬೇರೆ ಅದು ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ಮಾಪಕರು. ಈಗ ಅದನ್ನು ಯಾರನ್ನ ತಗೊಂಡು ಪುನಃ ಅದಕ್ಕೆ ಒಂದು ಬೇಕು ಅಂದರೆ ಪುನಃ ಸೌಂಡನ್ನು ಬೇರೆ ಸೌಂಡ್ ಕೊಡ್ತಾರೆ. ಅದನ್ನು ನನಗೆ ಗೊತ್ತಿಲ್ಲ, ಅದು 4.7 7.1 ಏನೋ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅದರ ಸೌಂಡನ್ನು ಪುನಃ ರೀಸೌಂಡ್ ಕೊಟ್ಟು ಪುನಃ ಮಾಡೋದು ಒಂದು ಚಾಲ್ತಿಲಿ ಬಂದಿರೋ ಪದ್ಧತಿ ಅದು. ಈ ಚಿತ್ರ ನಿಜವಾಗಲೂ ಹೇಳಬೇಕು ಅಂತಂದರೆ ಕರುನಾಡಿನಂತ ಇವ್ರು ಹೇಳೋದನ್ನು ನಾನು ಹೇಳಿದ್ದಲ್ಲ, ಇವ್ರು ಹೇಳಿದ್ದೇನೆ. ವಿಷ್ಣುವರ್ಧನ್ ಅವರನ್ನು ನಟಿಸಿರೋ ಚಿತ್ರ. ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರು. ಆ ಸಾಹಸ ಸಿಂಹ ಬಂದಿರೋ ಟೈಟ್ಲ್ ಅವ್ರಿಗೆ ಬಂದಿರೋದು. ಬಟ್ ಇದರಲ್ಲಿ ಅಂಥದ್ದು ಸಾಹಸ ಅಲ್ಲ, ಒಂದು ರೀತಿ ಮನೋಜ್ಞವಾದ ಅಭಿನಯ ಈ ಚಿತ್ರದಲ್ಲಿ ವಿಷ್ಣು ಸಾರಿಂದ ನಾವು ನೋಡ್ಬೋದು. ಅವರು ಭವ್ಯ. ಇನ್ನೊಂದು ಹೊಸ ತಾರೆ ಬಾಂಬೆಯಿಂದ ಕರ್ಕೊಂಬಂದು ಕಿಮ್ ಅಂತ, ಅವರು ಹಿಂದಿಯವರು. ಅವರು ಐ ಥಿಂಕ್ ಡಿಸ್ಕೋ ಡ್ಯಾನ್ಸೆಲ್ಲ ಯಾವ ಥರ ಅವರು ಆ್ಯಕ್ಟ್ ಮಾಡಿದವರು. ಕನ್ನಡನೇ ಗೊತ್ತಿಲ್ಲ ಅವ್ರಿಗೆ, ನಮ್ಮ ಕನ್ನಡನೇ ಕೇಳಿಲ್ಲ ಅವರು. ನಾವು ಅವ್ರನ್ನ ಇಲ್ಲಿ ಚೋಳಕರಮಂಡಲೇ ಚೆನ್ನೈಯಲ್ಲಿ ನೋಡಿದಾಗ ಅವ್ರು ನಾವು ಕನ್ನಡದಲ್ಲಿ ನೋಡ್ತಿದ್ದಾಗ ಅವ್ರು ಮಿಕ ಅಂತ ನಮ್ಮ ಬಾಬು ಅಂದರೆ ರಾಜೇಂದ್ರ ಸಿಂಗ್ ಬಾಬುಗೆ ನಾವು ಬಾಬು ಅಂತ ಅನ್ನೋದು. ರಾಜೇಂದ್ರ ಸಿಂಗ್ ಬಾಬು, ವಿಷ್ಣುವರ್ಧನ್ನು ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ರೆ ಇದೇನು ವಾಟ್ ಇಸ್ ದಿಸ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರು. ನಮಗೆ ಆವಾಗಲೇ ನನಗೆ ಒಂಥರ ಮನಸ್ಸಲ್ಲೇ ಗಾಬರಿ ಆಗೋಯ್ತು. ಈ ಭಾಷೆ ಕೇಳಿನೇ ಇವಳು ಯಾವ ಭಾಷೆ ಇದು ಅಂತ ಕೇಳ್ತಾಳಲ್ಲ, ಇವಳನ್ನ ಹಾಕ್ಕೊಂಡು ನಾವು ಹೀರೋಯಿನ್ನಾಗಿ ಮಾಡ್ತಾಯಿದ್ದೀವಲ್ಲ, ಗ್ಲಾಮರ್ ಕ್ಯಾರೆಕ್ಟ್ ಮಾಡ್ತಾಯಿದ್ದೀವಲ್ಲ ಅಂತ ಮನಸ್ಸಲ್ಲಿ ಒಂದು ಕಚಾಮುಚ ನಡೀತಾ ಇತ್ತು ಆವಾಗ. ಆಮೇಲೆ ಚಿತ್ರೀಕರಣ ಪ್ರಾರಂಭ ಆಯಿತು. ಬಹಳ ವಿಶ್ವಾಸವಾದ ಒಂದು ಘಟನೆ ಅಂತ ಹೇಳ್ಬೋದು. ಇದು ಮೊದಲನೇ ದಿವಸ ಆಯಿತು, ಪೂಜೆ ಗೀಜೆ ಎಲ್ಲ ಆಯಿತು, ಒಂದಿಷ್ಟು ಶೂಟಿಂಗ್ ಎಲ್ಲ ಆಯಿತು. ಒಂದು 2-3 ದಿವಸ ಶೂಟಿಂಗ್ ಆಯಿತು. 2-3 ದಿವಸ ಶೂಟಿಂಗ್ ಆದಮೇಲೆ ಆ ನಾಯಕಿಯ ಬಾಯಿಂದ ನಾವು ಕನ್ನಡ ಬರೆಸೋ ಹೊತ್ತಿಗೆ ನಮಗೆ ನಿಜವಾಗಲೂ ಹೇಳೋದಾದರೆ ಸತ್ತೋರ ಮನೇಲಿ ತಿಥಿ ಮಾಡ್ತಾರಲ್ಲ ಆ ಥರ ಆಗೋಯ್ತು ನನಗೆ, ನನ್ನ ಅಸಿಸ್ಟೆಂಟ್ಗಳಿಗೆ. ಇದನ್ನು ಶೂಟಿಂಗ್ ನೋಡ್ತಾ ಇದ್ದ ಜೊತೆಗೆ ಪಾರ್ಟ್ ಮಾಡ್ತಾಯಿದ್ದ ವಿಷ್ಣುವರ್ಧನ್ ಅವ್ರಿಗೆ, ರಾಜೇಂದ್ರ ಸಿಂಗ್ ಬಾಬು ನಿರ್ಮಾಪಕರಿಗೆ, ಇವ್ರಿಗೆಲ್ಲ ಇದೇನು 3 ದಿವಸ ಆದರೂ ಕೂಡ ಇವರ ಈ ಅಮ್ಮ ಏನು ಕಲ್ತ್ಕೊಳ್ಳಿಲ್ಲ, ಏನು ಇಂಪ್ರೂವ್ಮೆಂಟ್ ಇಲ್ವಲ್ಲ ಅಂತ ಅವರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ನನ್ನ ಹತ್ರ ಮಾತಾಡಿದ್ರು. ಒಂದು ಕೆಲಸ ಮಾಡೋಣ, ಈ 3 ದಿವಸ ಆಗೋಯ್ತು, ಈ ಶೂಟಿಂಗ್ ಇದನ್ನು ಸ್ಕ್ರ್ಯಾಪ್ ಮಾಡಿಬಿಟ್ಟು ಬೇರೆ ಹೊಸ ಹೀರೋಯಿನ್ ಹಾಕ್ಕೊಂಡಿದ್ದಾನೆ ಮಾಡೋಣ, ಏನಂತೀಯ ನೀನು ಅಂತ ಕೇಳಿದ್ರು. ನಾನು ಹೇಳಿದೆ,
ನಾವು ಇದನ್ನು ಶುರು ಮಾಡೋದಕ್ಕೆ ಎಷ್ಟೊಂದು ಆ, ಇದು ಅದ್ಧೂರಿಯಾದ ಓಪನಿಂಗ್ ಮಾಡಿಕೊಂಡಿದ್ದಾನೆ, ಎಲ್ಲರನ್ನೂ ಕರೆಸಿ ಇದೆಲ್ಲ ಮಾಡಿ ಚಿತ್ರ ಪ್ರಾರಂಭ ಮಾಡ್ತಾಯಿದ್ದೀವಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿದ್ದೀವಿ. ಸೊ ಅದೊಂಥರ ಒಂದು ಪಬ್ಲಿಸಿಟಿ ಅದು ಸಿಕ್ಕಿದೆ ಪಿಕ್ಚರ್ಗೆ. ಈಗ ಪುನಃ ನಾವು ಇದನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಹೀರೋಯಿನ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಚೇಂಜ್ ಮಾಡ್ತಾಯಿದ್ದಾರೆ ಅಂತ ಅನ್ಕೋತಾರೆ. ಅದು ನಮಗೆ ಒಂಥರ ಕೆಟ್ಟ ಹೆಸರು ಬರುತ್ತೆ. ಅಂದರೆ ಗೊತ್ತಿಲ್ಲದೆ ಇದ್ದವರು ಚೆನ್ನಾಗಿ ಪಾರ್ಟ್ ಮಾಡಲ್ಲ ಅಂತ ಗೊತ್ತಿಲ್ಲದೆ ಇದ್ದವ್ರನ್ನ ಇವ್ರು ಹಾಕ್ಕೊಂಡಿದ್ದಾನೆ ಶೂಟಿಂಗ್ ಮಾಡ್ಬಿಟ್ಟು ಅದು ಚೇಂಜ್ ಮಾಡ್ತಾ ಇದ್ದಾರಲ್ಲ ಅಂತ ನಮಗೆ ಕೆಟ್ಟ ಹೆಸರು ಬರುತ್ತೆ. ಬೇಡ, ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳಿ, ಇಲ್ಲ ನೋಡಪ್ಪ ಬೇಡ ಅಂತ ಅಂದರು. ಬಾಬು ಹೇಳಿದ್ರು, ಅವರೆಲ್ಲ ಹೇಳಿದ್ರು, ಇಲ್ಲ ನಾನು ಮಾಡ್ತೀನಿ, ನನಗೆ ಧೈರ್ಯ ಇದೆ ಅಂತ ಹೇಳಿದೆ. ಧೈರ್ಯ ಇದೆ ಅಂತಲೇ ಹೇಳಿಬಿಟ್ಟೆ. ಮತ್ತು ಏನು ಮಾಡೋದು ಅಂತ ಒಂದು ಮನಸ್ಸಲ್ಲಿ ದುಗುಡ. ಸೊ ನಾನು ನನ್ನ ಅವತ್ತೊಂದು ದಿವಸಕ್ಕೆ ನನಗೆ ಅಸಿಸ್ಟೆಂಟ್ಗಳಾಗಿದ್ದವರು ಪಣಿ ರಾಮಚಂದ್ರ, ಆಮೇಲೆ ಬಾಲಾಜಿ ಸಿಂಗ್ ಅಂತ, ಅವರೆಲ್ಲ ಆಮೇಲೆ ಡೈರೆಕ್ಟರ್ ಆದರು. ಇನ್ನೊಂದಿಬ್ಬರು 3 ಜನ ಅಸಿಸ್ಟೆಂಟ್ಗಳೆಲ್ಲ ಇದ್ದರು. ಸೊ ನಾವೆಲ್ಲ ಅಂದ್ಕೊಂಡು ಅಂದರೆ ಇವ್ರಿಗೆ ಕನ್ನಡ ಬರೋದಿಲ್ಲ, ಕನ್ನಡ ಏನು ಹೇಳಿಕೊಟ್ರು ಬರೋಲ್ಲ ಅವ್ರಿಗೆ. ಅದಕ್ಕೋಸ್ಕರ ಏನು ಮಾಡೋಣ ಅಂತ ಹೇಳಿದ್ದೇನೆ, ಒಂದು ಹೊಸ ಭಾಷೆಯೇ ಕಂಡಿಡ್ದು. ಹೇಗೆ ಹೊಸ ಭಾಷೆ ಕಂಡಿಡ್ದು ಅಂತ ಹೇಳಿದ್ರೆ, ಇವತ್ತಿನ ಸಹ ನೀವು ಬಾಹುಬಲಿ ನೋಡಿರ್ಬೋದು. ಬಾಹುಬಲಿ ನೋಡಿದ್ರೆ ಅಲ್ಲೊಬ್ಬ ಕಾಡು ಜನಗಳಿರ್ತಾರೆ. ಆ ಕಾಡು ಜನರಿಗೆ ಒಂದು ಭಾಷೆ ಸೃಷ್ಟಿ ಇದೆ. ಅದು ಎಲ್ಲೂ ನಾವು ಕೇಳಿರೋಕ್ಕೆ ಸಾಧ್ಯವಿಲ್ಲ, ಮಾಡೋಕ್ಕೆ ಸಾಧ್ಯವಿಲ್ಲ. ಬಟ್ ಪಿಕ್ಚರ್ ನೋಡ್ತಾ ಇದ್ದಾಗ ನಿಮಗೆ ಆ ಭಾಷೆ ನಿಮ್ಮನ್ನು ಕಂಟ್ರೋಲಿಗೆ ತೊಗೊಂಡ್ಬಿಡುತ್ತೆ. ಆ ವಿಲನ್ ಇದಾನಲ್ಲ, ಮಾಡ್ತಾ ಇದ್ದಂಗೆ ನಮಗೆ ಅಟ್ರಾಕ್ಟ್ ಆಗೋಗ್ಬಿಡುತ್ತೆ ಆ ಪಾತ್ರ, ಆ ಭಾಷೆ. ಅದು ಇವತ್ತೊಂದು ದಿವಸದ್ದು, ನಾವು ಹಿಂದಿಂದ ಹೇಳ್ತಾ ಇರೋದು 28 ವರ್ಷದ ಹಿಂದೆ. ಸೊ ನಾವೆಲ್ಲ ಏನು ಮಾಡೋದು ಅಂತ ಹೇಳಿದ್ರೆ, ಈ ಭಾಷೆಯಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಹಿಂದಿ ಪದ, ಒಂದು ಸ್ವಲ್ಪ ಕನ್ನಡ ಪದ, ಇಲ್ಲದೆ ಇರೋ ಪದಗಳು, ನಾವೇ ಹುಟ್ಟಾಕಿರೋ ಪದಗಳು, ಈ ಥರದ್ದೆಲ್ಲ ಹೇಳಿ ಆ ನಾಲ್ಗೆಯಲ್ಲಿ ಬರೋ ಹಂಗೆ ಮಾಡೋದು. ಅಂದರೆ ಆ ಹಿಂದಿ ಪದಗಳು. ಸೊ ಹಿಂದಿ ಪದಗಳ ಮಧ್ಯದಲ್ಲಿ ಒಂದು ಇಂಗ್ಲೀಷ್ ಪದ ಯಾಕೆ ಅಂತ ಹೇಳಿದ್ರೆ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಭಾಷೆಯನ್ನು ನಾವು ಕನ್ನಡದಲ್ಲಿ ಏನು ನಾವು ಸಂಭಾಷಣೆ ಬರೆಸಿದ್ದೀವೋ, ಈ ಸಂಭಾಷಣೆನ ನಮ್ಮ ಕನ್ನಡ ಮಾತುಗಳಿಗೆ ಹಾಕಿದರೆ ಪರ್ಫೆಕ್ಟಾಗಿ ಲಿಪ್ಸಿಂಕ್ ಆಗುತ್ತೆ. ಅಂದರೆ ಮೊದಲೇ ನಾವು ಕನ್ನಡ ಡೈಲಾಗ್ಸ್ ಬರೆಸಿದ್ವಲ್ಲ, ಆ ಡೈಲಾಗ್ಸ್ಗಳಿಗೆ ನಾವೇನೇ ಬೇರೆ ಇತ್ತು ಒಂದು ಹರ್ಕಲ್ ಮುರ್ಕಲ್ ಭಾಷೆದಿದೆಯಲ್ಲ, ಆ ಲ್ಯಾಂಗ್ವೇಜನ್ನು ಹಾಕಿದ್ದೇನೆ ಹೊಸ ಭಾಷೆಯನ್ನು ಸೃಷ್ಟಿ ಮಾಡಿ ಅವ್ರ ಕೈಲಿ ಮಾತಾಡ್ಸೋದು. ಮಿಗ್ದವ್ರಿಗೆಲ್ಲ ಆಶ್ಚರ್ಯ ಆಗೋಯ್ತು. ಜೊತೇಲಿ ಪಾರ್ಟ್ ಮಾಡ್ತಾಯಿದ್ದವ್ರು ವಿಷ್ಣುವರ್ಧನ್ಗಾಗಲಿ, ಭವ್ಯನ್ಗಾಗಲಿ, ಅವ್ರಿಗಾಗಲಿ ಇವ್ರಿಗಾಗಲಿ, ಇದು ಈ ಥರ ಮಾತಾಡ್ತಿದ್ದರೆ ಇದು ಏನು ರಿಯಾಕ್ಷನ್ ಕೊಡೋದು ನಾವು? ನಮಗೆ ನಗು ಬರುತ್ತಲ್ಲೋ, ಹೆಂಗೋ ರಿಯಾಕ್ಷನ್ ಕೊಡೋದು ಅಂತ ಅವ್ರಿಗೆಲ್ಲ ಹೇಳ್ತೀನಿ. ನೋಡಿ, ಇದು ಈ ಭಾಷೆಗೆ ನಾವು ಕನ್ನಡದಲ್ಲಿ ಏನು ಹಾಕ್ತೀವಿ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಡೈಲಾಗ್ಸ್ ಬರ್ಸಿದ್ದೀವಲ್ಲ, ಇದೇ ಡೈಲಾಗ್ನ ನಾವು ಇದಕ್ಕೆ ಡಬ್ ಮಾಡಿದ್ರಿಂದ ಪರ್ಫೆಕ್ಟ್ ಸಿಂಕ್ ಆಗುತ್ತೆ, ನಾವು ನೋಡಿದ್ದೀವಿ. ಆದ್ದರಿಂದ ಇದಕ್ಕೆ ನಮ್ಮ ಕನ್ನಡ ಭಾಷೆ ಇದು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ, ನೀವು ಮಾತಾಡಬೇಕು ಅಂತ ಹೇಳಿದೆ. ಸೊ ಎಲ್ಲರೂ ಅಷ್ಟೇ, ಯಾರು ಪಾರ್ಟ್ ಮಾಡ್ತಿದ್ದರು ಅವ್ರಿಗೆ ಮೊದಲೇ ಇದು ಡೈಲಾಗ್ಸ್ ಈ 4 ಲೈನ್ ಇದೆ, 5 ಲೈನ್ ಇದೆ ಅಂದರೆ ಕನ್ನಡದಲ್ಲಿ ಏನು ಬರುತ್ತೋ ಅದನ್ನು ಅವ್ರಿಗೆ ಹೇಳಿ ಅದಕ್ಕೆ ಅವ್ರ ಭಾವನೆ ಎಕ್ಸ್ಪ್ರೆಷನ್ ಕೊಡೋದನ್ನು ಮೇಂಟೈನ್ ಮಾಡೋದು. ಆಮೇಲೆ ಪಿಕ್ಚರೆಲ್ಲ ಮುಗಿದು ಡಬ್ ಮಾಡಿದ್ಮೇಲೆ ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ. ಇವತ್ತಿನ ದಿವಸ ನೀವು ನೋಡಿದ್ರೆ ಹಿಂದೀಲಿ ಕಿಮ್ ಇದ್ರಲ್ಲ, ಅವ್ರು ಹೇಗೆ ಈ ಕನ್ನಡ ಮಾತಾಡಿದ್ರು, ಇಷ್ಟು ಪರ್ಫೆಕ್ಟಾಗಿ ಮಾತಾಡಿದಾರಲ್ಲ ಅನ್ನೋ ಮಟ್ಟಕ್ಕೆ ನಾವು ಆ ಸಂಭಾಷಣೆ, ಆ ಭಾಷೆನ ಬರೆದು ಪರ್ಫೆಕ್ಟ್ ಡಬ್ ಮಾಡೋದು. ಇದನ್ನು ಅವರು ಕಿಮ್ ಪಾರ್ಟ್ ಮಾಡಿರೋದು ನೋಡಿ ಫಿಲಮ್ಫೇರ್ ಮ್ಯಾಗ್ಝೈನ್ನವರೇ ಬರೆದ್ರು, ಕಿಮ್ ಅನ್ನೋರನ್ನ ಇಂಥ ಒಳ್ಳೆ ಕಲಾವಿದನ್ನು ಇಟ್ಕೊಂಡು ನಾವು ಹಿಂದಿಯವರು ಯುಟಿಲೈಸ್ ಮಾಡಲಿಲ್ಲ, ಕನ್ನಡದಲ್ಲಿ ಈ ಚಿತ್ರ ಮಾಡಿದ್ದಾರೆ, ಅದು ಸಿಲ್ವರ್ ಜೂಬ್ಲಿ ಆಗಿದೆ, ಕಿಮ್ ಅವರು ಅಮೋಘವಾದ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದ್ರು. ಸರ್, ಇನ್ನೊಂದು ಕೃಷ್ಣಾನಿ ಬೇಗನೆ ಬರೋ ಸಿನಿಮಾದ ಮೇಜರ್ ಹೈಲೈಟ್ ಅಂದರೆ ಬಪ್ಪಿ ಲಹರಿ ಅವರ ಸಂಗೀತ. ಸೊ ನಾವು ಕೇಳ್ಪಟ್ಟಂಗೆ ಬಪ್ಪಿ ಲಹರಿ ಅವರು ಸಂಗೀತವನ್ನು ಮಾಡಿಕೊಡ್ತಾರೆ, ಆನಂತರ ಅದನ್ನು ತೀಡಿ ಒಂದು ಕನ್ನಡ ಇದಕ್ಕೆ ತಂದವರು, ನೇಟಿವಿಟಿಗೆ ತಂದವರು ರಂಗರಾವ್ ಅವರು ಅಂತ. ಸೊ ಆ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಸರ್? 2 ಮಾತಿಲ್ಲ. ಯಾಕೆಂದರೆ ಬಪ್ಪಿ ಲಹರಿ ಅವರು ಹಿಂದಿಲಿ ಬಹಳ ಫೇಮಸ್ ಆಗಿದ್ದ ಮ್ಯೂಸಿಕ್ ಡೈರೆಕ್ಟರ್ಗಳು, ಒಂದು ಕಾಲದಲ್ಲಿ ತುಂಬ ಹೆಸರು ಮಾಡಿದವರು ಅವರು. ಸೊ ಆ ಪೀರಿಯಡಲ್ಲೇ ಇದನ್ನು ಏನು ವಿಷಯ ಅಂತ ಹೇಳಿದ್ರೆ, ಇದು ಕನ್ನಡದಲ್ಲಿ ನಾನು ಡೈರೆಕ್ಟ್ ಮಾಡಿದೆ. ಇದೇ ಚಿತ್ರ ತೆಲುಗಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ತೆಲುಗಿಗೆ ಡೈರೆಕ್ಟ್ರು, ನನಗೆ ಕನ್ನಡಕ್ಕೆ ಅವರೇ ಪ್ರೊಡ್ಯೂಸರು, ಅಲ್ಲ ಅವ್ರು ಡೈರೆಕ್ಟ್ರು, ಇಲ್ಲಿ ನನಗೆ ಅವರು ಪ್ರೊಡ್ಯೂಸರು. ಅವರು ಶೂಟಿಂಗ್ ಮಾಡ್ತಿದ್ದದ್ದೆಲ್ಲ ಹೈದರಾಬಾದು, ಆ ಕಡೆ ಆಂಧ್ರದಲ್ಲಿ.
ನಾ ಶೂಟಿಂಗ್ ಮಾಡ್ತಾಯಿದ್ದದ್ದು ನಮ್ಮ ಕರ್ನಾಟಕದಲ್ಲಿ. ಆದ್ದರಿಂದ ಅವ್ರೇನು ತೆಗಿತಾರೆ ನನಗೆ ಗೊತ್ತಿಲ್ಲ, ನಾನೇನು ತೆಗಿತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಈ ಥರ ಅಲ್ಲಿ ಅದು ನಡೀತು. ನಮ್ಮಲ್ಲಿ ಕರ್ನಾಟಕದಲ್ಲಿ ಇದಾಯಿತು. ಬಟ್ ಏನಂದರೆ ಹಾಡುಗಳು ಇದೆಯಲ್ಲ, ಹಾಡುಗಳು ಟ್ಯೂನಿಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಪ್ಪಿ ಲಹಿರಿಯವರು. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂದರೆ, ಆ ಟ್ಯೂನ್ ಚೆನ್ನಾಗಿರೋದ್ರಿಂದ ಆ ರಾಗಕ್ಕೆ ತಕ್ಕಾಗಿ ನಮ್ಮ ಕನ್ನಡ ಭಾಷೆ ಅಳವಡಿಸ್ಬೇಕು. ಆ ಹಾಡಿಗೆ ತಕ್ಕಾಗಿ ನಮ್ಮ ಕನ್ನಡ ಪದಗಳನ್ನೆಲ್ಲನೂ ತುಂಬಬೇಕು, ಅದಕ್ಕೆ ಅರ್ಥವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕದು. ಸೊ ಅದರಿಂದ ಟ್ರ್ಯಾಕ್ ತಂದಿದ್ದು, ಆ ಟ್ರ್ಯಾಕು ಇತ್ತು, ಆಮೇಲೆ ಹಿಂದಿ ಲಿರಿಕ್ ಕೂಡ ಇತ್ತು. ಆಮೇಲೆ ಅದನ್ನು ನಾವು ನಮ್ಮಲ್ಲಿ ಏನಂದರೆ ದಿಢೀರ್ ರೈಟರ್ ಅಂದರೆ ಬೇರೆ ಯಾರೂ ಇಲ್ಲ. ಇನ್ನು ಯಾರು ಹುಟ್ಟಬೇಕು ಅಷ್ಟನ್ನು ಹೊರತು ಬೇರೆ ಸಾಧ್ಯವೇ ಇಲ್ಲ. ಅದು ಉದಯ್ ಶಂಕರ್ ಒಬ್ಬರೇ. ಅವರು ದಿಢೀರ್, ಅವರು ಏನು ಕೊಟ್ಟರು ಟಪ ಟಪ ಬರೆದು ಬಿಸಾಕ್ಬಿಡ್ತಾರೆ ಅವರು. ಆ ಥರದವರು ಅವರು. ಅವ್ರಿಗೆ ಇದು ಕೊಟ್ಟು, ಟ್ಯೂನ್ ಕೊಟ್ಟು, ಆಮೇಲೆ ಏನು ಈ ಸಿಚುಯೇಷನ್ ಏನು ಹಿಂದೀಲಿ ಏನು ಹೇಳಿರ್ತಾರೋ ನಮಗೆ ಗೊತ್ತಾಗೋದಿಲ್ಲ, ಏನಿಲ್ಲ. ಸೊ ನಮಗೆ ಸಿಚುಯೇಷನ್ಗೆ ನಮಗೆ ಅರ್ಥಗರ್ಭಿತವಾದ ಸಾಲುಗಳು, ಅಕ್ಷರಗಳೆಲ್ಲ ಬೇಕು. ಸೊ ಈ ಥರದ್ದು ಅವ್ರಿಗೆ ಸಿಚುಯೇಷನ್ ಎಲ್ಲ ಹೇಳಿ ಆ ಟ್ಯೂನು ಟ್ರ್ಯಾಕ್ ಕೊಟ್ಟು, ಆಮೇಲೆ ಅದನ್ನು ಸೂಪರ್ವೈಸ್ ಮಾಡಿದ್ದು ಯಾರು ಅಂದರೆ ರಂಗರಾಯರು. ಅಂದರೆ ಅವರು ಕೂಡ ಭಾಳ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ರಂಗರಾಯರು. ಯಾಕಂದರೆ ಅವ್ರು ಬಹಳ ಇಂಡಿಪೆಂಡೆಂಟ್ ಚಿತ್ರಗಳೆಲ್ಲ ಮಾಡಿದವರು, ಅವರು ಕಾಳಿದಾಸ ಮಾಡಿದವರು, ಭಾಳ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ನೋಡ್ಕೊಳ್ಳೋಕ್ಕೋಸ್ಕರ, ಸಂಗೀತ ನೋಡ್ಕೊಳ್ಳೋಕ್ಕೋಸ್ಕರ ಸೊ ಇವರು ಸಾಹಿತ್ಯ ಬರೆದ್ರು. ಆಮೇಲೆ ರೆಕಾರ್ಡಿಂಗ್ ಆಯಿತು, ಆಮೇಲೆ ಪಿಕ್ಚರೈಸೇಷನ್ ಆಯಿತು. ಅದು ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಬಂತು ಸಂಗೀತ. 6 ಹಾಡಿದೆ, 6 ಹಾಡು ಕೂಡ ತುಂಬ ಚೆನ್ನಾಗಿದೆ. ಬಹುಶಃ ನೀವೆಲ್ಲ ಕೇಳೇ ಇರ್ತಾರೆ, ನಾ ಏನು ಹೇಳಲೇಬೇಕಾಗಿಲ್ಲ. ಎಲ್ಲನೂ ತುಂಬ ಅದ್ಧೂರಿಯಾದ ಹಾಡುಗಳು. ಆಮೇಲೆ ಸಿನಿಮಾಕ್ಕೆ ಏನಂತಂದರೆ ಮ್ಯೂಸಿಕಲ್ ಹಿಟ್ ಪಿಕ್ಚರ್ ಆಗೋಯ್ತು ಇದು. ಈ ಪಿಕ್ಚರು ಕೃಷ್ಣ ನೀ ಬೇಗನೆ ಬಾರೋ, ಇದರ ನಂತರ ಇದು ನಡೀತಿದ್ದಂಗೆ, ಚಿತ್ರ ಓಡ್ತಾ ಇದ್ದಂಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಇನ್ನೊಂದು ಸಿನಿಮಾ ಶುರು ಮಾಡಿದ್ರು. ಅದೇನು ಅಂತ ಹೇಳಿದ್ರೆ ಮನೆಯೇ ಮಂತ್ರಾಲಯ ಅಂತ. ಸೊ ಮನೆಯ ಮಂತ್ರಾಲಯ ಶೂಟಿಂಗ್ ಶುರು ಮಾಡ್ತಾಯಿದ್ದು. ಇಲ್ಲಿ ಬಿಡುಗಡೆ ಆಗಿ ಬಹುಶಃ ಮೊದಲನೇ ವಾರನೇ ಏನಾಗಿರಬೇಕು, ಇದು ಶೂಟಿಂಗ್ ಶುರು ಆಯಿತು. ಸೊ ಏನಾಗೋಯ್ತು ಅಂತ ಹೇಳಿದ್ರೆ, ಇದು 25 ವಾರ ನಡೆಯೋ ಹೊತ್ತಿಗೆ ನಮಗೆ ಸ್ವಲ್ಪ ದಿವಸ ಇದು ಚಿತ್ರಗಳೆಲ್ಲ ನಡೆದು ಕೊನೆಗೆ ಏನಾಯಿತು, ಇದು ರಿಲೀಸಿಗೆ ಬಂದ್ಬಿಡ್ತು, ಇದು ರಿಲೀಸ್ ಆಯಿತು. ಟೈಮ್ ಹೇಗೆ ಸಿಂಕ್ ಆಯಿತು ಅಂತ ಹೇಳಿದ್ರೆ, 25 ವಾರ ಈ ಚಿತ್ರನೂ ಓಡ್ತು, ಇನ್ನೊಂದು ಇದು ಹೇಳಿದ ಮನೆಯ ಮಂತ್ರಾಲಯ ಅದು ಕೂಡ 25 ವಾರ ಓಡ್ತು. ಸೊ 2 ಚಿತ್ರನೂ ಕೂಡ ಒಂದು ಸಮನಾಗಿ ಟೈಮ್ ಸಿಂಕ್ ಆಯಿತು. ಅದು ಅದೃಷ್ಟ. ಅದು ಅಂದ್ಕೊಂಡಂಗೆಲ್ಲ ಆಗಬೇಕು. ಅದು ಹೆಂಗೆ ಆಯ್ತೋ ಏನು ಕತೆ ನಾವೇನು ಅಂದ್ಕೊಂಡಿರಲಿಲ್ಲ. 2 ಸಿನಿಮಾನು 25 ವಾರ ಓಡ್ತಿಂತನೂ ಗೊತ್ತಿಲ್ಲ, ಮನಸ್ಸಲ್ಲೂ ಗೊತ್ತಿಲ್ಲ. ಕೊನೆಗೆ ಏನಾಗೋಯ್ತು ಅಂದರೆ 25 ವಾರ ಓಡ್ತು. ಕೊನೆಗೆ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳಿದ್ದೇನೆ. 25 ವಾರ ಆ ಪಿಕ್ಚರು ಈ ಪಿಕ್ಚರ್ 2 ಪಿಕ್ಚರ್ 25 ವಾರ ಆಗಿದ್ದರಿಂದ ಮೈಸೂರಲ್ಲೇ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ವು. ಅದಕ್ಕೆ ಆವತ್ತೊಂದು ದಿವಸ ಮುಖ್ಯಮಂತ್ರಿ ಆಗಿದ್ದವರು ಎಸ್.ಎಂ. ಕೃಷ್ಣ ಅವರು ಬಂದರು. ಆಮೇಲೆ ರಜನಿಕಾಂತ್ ಸರ್ ಬಂದಿದ್ದರು. ಕೋರ್ಸ್ ನಮ್ಮ ನಟ ರಾಜ್ಕುಮಾರ್ ಸರ್ ಇದ್ದರು. ವಿಷ್ಣು ಅವರ ಚಿತ್ರ ನಟ ಒಬ್ಬರು ಅನಂತ್ ನಾಗು. ಸೊ 2 ಪಿಕ್ಚರು ಈ ಥರ ಆಗಿದ್ದರಿಂದ 2 ಪಿಕ್ಚರ್ ಸಿಲ್ವರ್ ಜೂಬಿಲಿ ಫಂಕ್ಷನ್ ಕೂಡ ಒಂದೇ ದಿವಸ ನಡೀತು. ಅದು ಅದ್ಧೂರಿಯಾಗಿ ನಡೀತು. ಒಂದು ರೀತಿ ನನಗೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ತಿಳಿದ ಮಟ್ಟಿಗೆ ಯಾವ ಡೈರೆಕ್ಟರ್ಗಳು ಕೂಡ 100 ಡೇಸ್ ಏನೋ ಆಗಿ 2 ಚಿತ್ರ ಅವರು ಡೈರೆಕ್ಟ್ ಮಾಡಿರೋದು, 2 ಚಿತ್ರ ಒಂದೇ ವೇದಿಕೆ ಮೇಲೆ ಫಂಕ್ಷನ್ ಆಗಿರೋದು ನನಗೆ ಗೊತ್ತಿಲ್ಲ. ಅದರಲ್ಲೂ ಇದು 25 ವಾರ ಓಡಿ ಒಂದು ಫಂಕ್ಷನ್ ಆಗಿರೋದು ನಿಜವಾಗಲೂ ಒಂದು ಸಂತೋಷ ಸಮಾಚಾರ, ಅಥವಾ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದ್ನಲ್ಲ ಆ ಥರ. ಆಮೇಲೆ ನಮ್ಮ ಕೃಷ್ಣ ನೀ ಬೇಗನೆ ಬಂತು ಅಂದರೆ, ನಾನು ಆವಾಗಲೇ ಹೇಳಿದೆ, 2 ಹೀರೋಯಿನ್ಗಳಿರ್ತಾರೆ ಅದರಲ್ಲಿ. ಒಂದು ಕಿಮ್ ಅಂತ, ಆಮೇಲೆ ಅವರು ಬಾಂಬೆ ಅವರು, ಇನ್ನೊಂದು ನಮ್ಮ ಕನ್ನಡ ತಾರೆ ಭವ್ಯ ಕೋರ್ಸ್, ಆಮೇಲೆ ನಮ್ಮ ಸಾರ್ ವಿಷ್ಣುವರ್ಧನ್ ಅವರು, 3 ಜನ. ಆಮೇಲೆ ಇನ್ನು ಮಿಕ್ಕಿದವರು ಉಮಾಶ್ರೀ, ವಿಶ್ವವಿಜೇತ, ಮುಖ್ಯಮಂತ್ರಿ ಚಂದ್ರು, ಹೀಗೆ ತಾರಾಗಣ ಇತ್ತು. ಒಳ್ಳೆ ತಾರಾಗಣದ ಚಿತ್ರನೇ ಅದು. ಅವರೆಲ್ಲನೂ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬಂತು, ಓಡ್ತು, 25 ವಾರ ಓಡ್ತು. ಅದಕ್ಕಿಂತ ಇನ್ನೇನು ಕೇಳೋಕ್ಕೆ ಏನಿಲ್ಲ. ಈಗ ಪುನಃ ಅದು 25 ವಾರ ಅದು ಓಡಿದ ಚಿತ್ರನ 28 ವಾರ ಆದಮೇಲೆ, 28 ವರ್ಷಗಳಾದ ಮೇಲೆ ಪುನಃ ಇದನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಯಾವ್ದಾರು ನಿರ್ಮಾಪಕರು. ಸೊ ಏನಂತ ಹೇಳಿದ್ರೆ, ರಿಲೀಸ್ ಮಾಡ್ತಾ ಇರೋದ್ರಿಂದ ಪಾಪ ಅವರು ಇದಕ್ಕೂ ಕೂಡ ಹಣ ಖರ್ಚು ಮಾಡಿರ್ತಾರೆ.
ಯಾಕೆಂದರೆ ಆ ನೆಗೆಟಿವಿಂದ ತೊಗೊಂಡಿದ್ದಾನೆ ಹೊಸ ಪ್ರಿಂಟ್ ತೊಗೋಬೇಕು, ಹಳೆ ಪ್ರಿಂಟ್ ಆಗೋದಿಲ್ಲ ಇದಕ್ಕೆ, ಹೊಸ ಪ್ರಿಂಟ್ ತೊಗೋಬೇಕು, ಎಷ್ಟು ಪ್ರಿಂಟ್ ತೊಗೋಬೇಕು ಅವೆಲ್ಲ ಇದೆ. ಬಟ್ ಮೊದಲೆಲ್ಲ ಆದರೆ ನಾವು ಫಿಲಮಲ್ಲಿ ತೊಗೋಬೇಕಾಗಿತ್ತು, ಈಗೆಲ್ಲ ಫಿಲಮೆಲ್ಲ ಇಲ್ಲ, ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ, ಇಷ್ಟಗಳ ಚಿಪ್ಪಲ್ಲಿ ಬಂದ್ಬಿಡುತ್ತೆ. ಸೊ ಅದೊಂದು ಖರ್ಚು ಕಮ್ಮಿ. ಬಟ್ ಏನಾಗುತ್ತೆ ಅಂದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದೆಲ್ಲ ಬೇರೆ ಕ್ಯೂಬ್ ಅಂತ ಇರುತ್ತೆ, ಅದೇ 2-3 ಕಂಪ್ನಿಗಳಿದೆ, ಅವು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಷ್ಟು ವಾರ ಬೇಕು, ಅಷ್ಟು ವಾರ ಬೇಕು, ಇಷ್ಟು ವಾರ ಬೇಕು ಅಂತ ಮೊದಲೇ ನಾವು ಹೇಳ್ತು ಅಂದರೆ ಅದಕ್ಕೊಂದು ಕೋಡ್ ವರ್ಡ್ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಆ ಕೋಡ್ ಪ್ರಕಾರ 4 ವಾರ ನಾವು 8 ವಾರನೂ ಎಷ್ಟು ವಾರ ನಾವು ತೊಗೊಂಡಿರ್ತೀವೋ ಅದು ಓಡ್ತಾ ಇರುತ್ತೆ. ಆ ಥರ ಈಗ ಈ ಚಿತ್ರ ಅದರಲ್ಲಿ ಬಂದಿರುತ್ತೆ. ಬಹುಶಃ ಮ್ಯೂಸಿಕ್ಕು ಏನಾದ್ರು ಇಂಪ್ರೂವ್ ಮಾಡಿರ್ತಾರೋ ಏನಾದ್ರು ಗೊತ್ತಿಲ್ಲ ನನಗೆ. ಬಟ್ ಏನೇ ಆದರೂ ಪುನಃ ಈಗ ನೀವು ನೋಡ್ತಾ ಇದ್ದೀರಾ, ಈಗ ಇದನ್ನು 2-3 ವರ್ಷದಿಂದನೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ನಿರ್ಮಾಪಕರು ಹೇಳ್ತಾಯಿದ್ರು. ಈಗ ಬಿಡುಗಡೆಗೆ ಹತ್ತಿರ ಬಂದಿದೆ, ಸನಿಹ ಇದೆ. ಸೊ ಅದು ಬಹುಶಃ ಆ ಚಿತ್ರ ಈ ಚಿತ್ರ ಆವಾಗ ಹೆಂಗೆ ಓಡ್ತೋ ಅದೇ ರೀತಿ ಓಡಬೇಕು ಅಂತ ನಾನು ಕೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು 25 ವಾರ ಓಡಿದೆ. ಈಗ ರಿಲೀಸ್ ಆದಮೇಲೆ 25 ವಾರ ಕೇಳಿದ್ರೆ ನಾನೊಬ್ಬ ಮುಟ್ಟಾಳ, ನಾನೊಬ್ಬ ಫೂಲ್ ಅಂತಾರೆ. ಇಲ್ಲ, ಅವ್ರು ಏನು ಖರ್ಚು ಮಾಡಿರ್ತಾರೋ ಆ ದುಡ್ಡು ಮೇಲ್ಗಡೆ ಒಂದಿಷ್ಟು ಲಾಭ ಬಂದರೆ ಸಾಕು. ನೀವುಗಳೆಲ್ಲ ನೋಡಿ, ಕೃಷ್ಣ ನೀ ಬೇಗನೆ ಬಾರೋ ಚೆನ್ನಾಗಿದೆ ಅಷ್ಟೇ. ಸರ್, ಇನ್ನೊಂದು ನಿಮ್ಮ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನಲ್ಲಿ 23 ಸಿನಿಮಾಗಳು ಬಂದಿದೆ ಸರ್. ಸೊ ಈ ಒಂದು ಪರ್ಟಿಕ್ಯುಲರ್ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾಗೆ ಸೊ ವಿಷ್ಣು ಸರ್ ಕತೆ ಕೇಳಿದ ತಕ್ಷಣ ಒಪ್ಕೊಂಡ್ರಾ ಹೆಂಗೆ ಸರ್? ಅದರ ಆ ನೆನಪುಗಳನ್ನು ಹಂಚ್ಕೊಳ್ಳೋದಾದರೆ ಏನಾಗ್ತಾ ಇದೆ, ಕತೆ ಹೇಳೋಕ್ಕಿಂತ ಮುಂಚೆನೇ ಏನಾಗಿದೆ ಅಂದರೆ, ಇದು ಹಿಂದಿಲಿ ಬಂದಿದ್ದ ಚಿತ್ರ, ಸೌತೇನ್ ಅಂತ ಹಿಂದಿಲಿ ಬಂದಿತ್ತು. ಅಲ್ಲಿ ರಾಜೇಶ್ ಖನ್ನಾ, ಹೀರೋಯಿನ್ ಯಾರೋ ನನಗೆ ಗೊತ್ತಿಲ್ಲ, 2 ಹೀರೋಯಿನ್ನು. ಬಟ್ ಅದು ಅದ್ಧೂರಿಯಾಗಿ ಓಡ್ತು. ಸೊ ಅದು ಓಡಿದ ಮೊದಲೇ ಫಸ್ಟ್ ಇಂಪ್ರೆಷನ್ ಇಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ. ಮೊದಲು ಸಕ್ಸಸ್ಫುಲ್ ಸಿನಿಮಾ ಆದ್ರೇ ಅದನ್ನು ತೊಗೊಂಡಿದ್ದಾನೆ ರೀಮೇಕ್ ತೊಗೋತಾರೆ ಹೊರತು, ಫೇಲ್ಯೂರ್ ಆದ ಸಿನಿಮಾನ ಕತೆ ಚೆನ್ನಾಗಿದೆ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಯಾರೂ ತೊಗೊಂಡು ಮಾಡೋಕ್ಕೆ ಹೋಗೋದಿಲ್ಲ. ಸಕ್ಸಸ್ಸೇ ಕೌಂಟ್ ಆಗೋದು ಯಾತಕ್ಕೂ ಆದರೂ ಅಷ್ಟೇ. ಆ ಥರದಲ್ಲಿ ಆ ಪಿಕ್ಚರ್ ಚೆನ್ನಾಗಿ ಓಡಿತ್ತು. ಆಮೇಲೆ ಮಾಡಬೇಕು ಅಂತ ರೈಟ್ಸ್ನ ರಾಜಸಿಂಗ್ ಬಾಬುಗೆ ತೆಲುಗಿನವರು ಕಂಪನಿ ಹೆಸರೇನು ಅಂದರೆ ಪದ್ಮಾಲಯ ಅಂತ, ಕೃಷ್ಣ ಅವರು ಸ್ವಂತ ಪಿಕ್ಚರು. ಅವರು ರೈಟ್ಸ್ ತೊಗೊಂಡ್ರು, ಕನ್ನಡಕ್ಕೆ ಬಾಬು ತೊಗೊಂಡ್ರು. ಬಾಬು ಅಂದರೆ ರಾಜಸಿಂಗ್ ಬಾಬು ಅವ್ರು ತೊಗೊಂಡ್ರು. ಸೊ ಅದರಿಂದ ಈ ಕತೆ ಮೊದಲೇ ಗೊತ್ತಿತ್ತಲ್ಲ, ಅದರಿಂದ ಒಂದು ಸತಿ ನೋಡಿದ್ರೋ ಬಿಟ್ಟರೋ ಏನು ಕತೆ ಗೊತ್ತಿಲ್ಲ, ಒಪ್ಕೊಂಡ್ರು. ಬಟ್ ಏನಂದರೆ ನಾವೇನು ಈಗ ರೀಮೇಕ್ ಅಂತ ಹೇಳಿದ್ರೆ ಅಲ್ಲೇನೇನು ತೊಗೊಂಡೋಗಿದ್ದಾನೆ, ಮೂವೆಲ್ಲ ತೊಗೊಂಡೋಗಿದ್ದಾನೆ ಅಥವಾ ಮೊಬೈಲ್ ಇಟ್ಕೊಂಡಿದ್ದಾನೆ, ಈಗೆಲ್ಲ ಹಾಗೇನೆ. ಈಗ ಏನು ತೆಗಿತೀವಿ ಅಂತ ರೀಮೇಕ್ ಅಂತ ಹೇಳಿದ್ರೆ ಅದನ್ನು ಅಲ್ಲೇ ಇಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಆ ಥರ ಇಲ್ಲ. ನನ್ನ ಹತ್ರ ಇದು ಕೂಡ VCR ಕೂಡ ಇರಲಿಲ್ಲ ನೋಡೋಕ್ಕೆ. ಸೊ ಏನಂತ ಹೇಳಿದ್ರೆ, ಒಂದು ಸತಿ ನೋಡಿರ್ತೀವಲ್ಲ, ಅದು ಇಲ್ಲಿ ತಲೆಯಲ್ಲಿ ಇರುತ್ತೆ. ಆ ಥರ ಏನು ಬೇಕೋ ನಾವು ತೆಕ್ಕೊಂಡು ಹೋಗಬೇಕು. ಅವನು ಹಾಗೆ ತೆಗ್ದಿಯಾನೆ ಅಂತ ಏನಿಲ್ಲ, ನಮ್ಮ ಇಷ್ಟ ಬಂದಾಗ ನಾವು ತೆಕ್ಕೊಂಡು ಹೋಗಬೇಕು. ಆ ಥರಕ್ಕೆ ಇದು ಮಾಡಿದ್ದು. ವಿಷ್ಣುವರ್ಧನ್ ಅವರು ಅಮೋಘವಾದ ಅಭಿನಯ ಮಾಡಿದ್ದಾರೆ. ಯಾಕೆಂದರೆ ನೋಡೋಕ್ಕೆ ಅವರು ಸುಂದರ ಅವನು ಹೇಳ್ಬೋದು. ನಾವು ಹೇಳ್ತಾ ಇರ್ತೀವಿ ಅವನು ಸುಂದರಾಂಗ ಅವನು ಅಂತ ಹೇಳ್ತಾ ಇರ್ತೀವಿ. ಸೊ ಅವನು ನಿಜವಾಗ್ಲೂ ಆ ಪಾತ್ರನ ನಾವು ಇಟ್ಟಿರೋ ಟೈಟ್ಲ್ ಕೂಡ ಬಹಳ ಚೆನ್ನಾಗಿದೆ, ಕೃಷ್ಣ ನೀ ಬೇಗನೆ ಬಾರೋ ಅಂತ. ಕೃಷ್ಣನಿಗೆ ಏನು ಅಂತ ಹೇಳಿದ್ರೆ, ಅವನಿಗೆ ಎಲ್ರಿಗೂ ಗೊತ್ತಿದೆ, ಬೇಕಾಶನ ಹೆಂಡ್ತಿರು 16,000 ಅದು ಇದು ಎಲ್ಲ ಬಿಟ್ಬಿಡಿ. ಲೆಕ್ಕಕ್ಕೆ ಅಂತ ಬಂದಾಗ, ಕೌಂಟಿಂಗ್ಗೆ ಅಂತ ಬಂದಾಗ ಇಬ್ಬರೇ ಬರೋದು, ರುಕ್ಮಿಣಿ ಆ್ಯಂಡ್ ರಾಧಾ ಅಂತ. ನಾವೇನು ಮಾಡೋದು, ಹೀರೋ ಹೆಸರು ಕೃಷ್ಣ ಅಂತ ಇಟ್ಟು, ಆಮೇಲೆ ಒಂದನ್ನು ರಾಧಾ ಅಂತ ಇಟ್ಟು, ಇನ್ನೊಂದನ್ನು ರುಕ್ಮಿಣಿ ಅಂತ ಇಟ್ಟು. ರಾಧನ್ಗೇನಿದೆ ಅಂತ ಹೇಳಿದ್ರೆ, ಪ್ರೇಮಕ್ಕಿಂತ ಹೆಚ್ಚಾಗಿ ಇರೋದೇನೆ ಭಕ್ತಿ. ಇನ್ನೊಬ್ಬಳು ಅವನ್ನ ಮದುವೆ ಮಾಡ್ಕೊಂಡಿರೋಳು ರುಕ್ಮಿಣಿ. ಸೊ ಈ ಥರ ಇವ್ರು 3 ಜನ ಕ್ಯಾರೆಕ್ಟರ್ ಮಧ್ಯೆ ಕತೆ ಹೇಳ್ಕೊಂಡು ಹೋಗಿದ್ದೀವಿ ನಾವು. ಸೌತೇನೇನು ಅಂದ್ಕೊಂಡ್ರು ಕೂಡ ಇದಲ್ಲಿ ನಮ್ಮ ಕಥೆಯಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳಿದ್ರೆ ಓಕೆ. ಅದೇ ಥರದಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಅಂತಲೂ ಒಂದು ಹಾಡು ಇಟ್ಟಿದ್ವಿ, ಅದು ಅಲಾರೆ ಅಲಾರೆ ಅಂತ ಹಾಡು. ಆ ಹಾಡು ಅಷ್ಟೇ ತುಂಬ ಚೆನ್ನಾಗಿದೆ. ಅಲಾರೆ 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 ಅಂದರೆ ಏನು ಅರ್ಥ ಅಂತ, ಅಲಾರೆ ಅಲಾರೆ ಏನು ಪದನೇ ಅಲ್ಲ ಅದು. ಬಟ್ ಮ್ಯೂಸಿಕಲಾಗಿ ನಮಗೆ ಬೇಕಾಗಿತ್ತು, ಅಲಾರೆ ಅಲಾರೆ ಅಂತ ಇಟ್ಟು ಅದು ಅದ್ಧೂರಿಯಾಗಿ ಆ ಹಾಡು ಬಂತು. 6 ಹಾಡು ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನು ಅಂದರೆ, ನಾನು ಯಾವಾಗಲೂ ನನ್ನ ಚಿತ್ರಗಳಲ್ಲಿ 1-2 ಹಾಡುಗಳನ್ನ ನಾನೇ ಚಿತ್ರೀಕರಣ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಡ್ಯಾನ್ಸ್ ಮಾಸ್ಟರ್ಗಳು ಇಲ್ಲದೇ ಕೊರಿಯೋಗ್ರಫಿ ಅಂತಿರ್ತೀವಲ್ಲ, ಅದನ್ನೇ ನಾನೇ ಮಾಡಬೇಕು ಅಂತ ಹಲವು ಚಿತ್ರಗಳಲ್ಲಿ 1-2 ಹಾಡುಗಳು ಇಟ್ಕೊಂಡಿರ್ತೀನಿ ನನಗೋಸ್ಕರ. ಯಾಕೆಂದರೆ ಆ ಹಾಡನ್ನು ಕೊಟ್ಬಿಟ್ರೆ ಅಂತ ಡ್ಯಾನ್ಸ್ ಮಾಸ್ಟರ್ಗಳು ಅದನ್ನು ಕೂಡ ಮೂಮೆಂಟ್ ಕೊಟ್ಬಿಟ್ಟು ಹಾಳು ಮಾಡಿಬಿಡ್ತಾರೆ ಅಂದರೆ ನಮಗೆ ಬೇಕಾದ್ದು ಬರೋಲ್ಲ. ಅದರಲ್ಲಿ ಕತೆ ಇರೋ ಹಾಡುಗಳಿರುತ್ತೆ ನೋಡಿ, ಅದನ್ನು ನಾವು ಡ್ಯಾನ್ಸ್ ಮಾಸ್ಟ್ರ್ ಕೊಟ್ಟರೆ ಅದು ಸರಿಯಾಗಿ ಬರೋದಿಲ್ಲ ನನ್ನ ಲೆಕ್ಕದಲ್ಲಿ.
ಸೊ ನಾನು ಏನು ಮಾಡಿದೆ, ಅದರಲ್ಲಿ 3 ಹಾಡಿದೆ. 6 ಹಾಡಲ್ಲಿ 3 ಹಾಡನ್ನ ನಾನೇ ಚಿತ್ರೀಕರಣ ಮಾಡಿದ್ದೀನಿ, ನಾನೇ ಕೊರಿಯೋಗ್ರಾಫ್ ಮಾಡಿದ್ದೀನಿ, ನಾನೇ ಡ್ಯಾನ್ಸ್ ಮಾಸ್ಟರ್ ಥರ ಮಾಡಿದ್ದೀನಿ. ನಾನು ನನ್ನ ಅಸಿಸ್ಟೆಂಟ್ ಪಣಿ ರಾಮಚಂದ್ರ ಅಂತ ನಾವಿಬ್ಬರು ಮಾಡಿದ್ದೀವಿ. ಅದು ಭಾಳ ಚೆನ್ನಾಗಿದೆ. ಪಿಕ್ಚರೇ ಚೆನ್ನಾಗಿ ಬಂತು, ಚೆನ್ನಾಗಿ ಓಡಿದ್ಮೇಲೆ ಇನ್ನೇನು ಹೇಳೋಕ್ಕೇನಿದೆ. ಕೃಷ್ಣ ನೀ ಬೇಗನೆ ಬಾರೋ, ನೀವುಗಳೆಲ್ಲ ಬೇಗನೆ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಇದಾಗಿತ್ತು ಭಾರ್ಗವ ಸರ್ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಮನೋಜ್ ವಿಜಯೇಂದ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.